ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಕ್ಯಾಪ್ಟನ್ ಅಭಿಮನ್ಯುಗೆ ಗೌರವ ಪೂರ್ವಕ ವಿದಾಯವನ್ನ ಹೇಳಲಾಗಿದೆ. 6 ಬಾರಿ ಚಿನ್ನದ ಅಂಬಾರಿ ಹೊತ್ತು ಸಾಗಿದ ಅಭಿಮನ್ಯುಗೆ ಅರಣ್ಯ ಇಲಾಖೆಯಿಂದ ಗೌರವಾರ್ಥ ಬೀಳ್ಕೊಡುಗೆಯನ್ನ ನೀಡಲಾಗಿದೆ. ಹುಣಸೂರಿನ ವೀರನ ಹೊಸಹಳ್ಳಿಯಲ್ಲಿ ದಸರಾ ಕ್ಯಾಪ್ಟನ್ ಆಗಿದ್ದಂತ ಅಭಿಮನ್ಯುಗೆ ಬೀಳ್ಕೊಡುಗೆ ನೀಡಲಾಗಿದೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಸುರೇಶ್ ಬಿ ಅವರು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆ ಕಾಡಿನಿಂದ ನಾಡಿನತ್ತ ಇವತ್ತು ದಸರಾ ಗಜಪಡೆ ಆಗಮಿಸ್ತಾ ಇದ್ದಾವೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಲ್ಲಿ ಇವತ್ತು ಜಿಲ್ಲಾಡಳಿತದ ವತಿಯಿಂದ ವಿದ್ಯುಕ್ತವಾಗಿ ದಸರಾ ಆನೆಗಳಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕವಾಗಿ ಮೈಸೂರಿಗೆ ವೆಲ್ಕಮ್ ಮಾಡಲಾಗ್ತಾ ಇರುವಂಥದ್ದು. ಇವತ್ತು ಬರುವಂಥ 9 ಆನೆಗಳು ಮೈಸೂರಿನ ಅಶೋಕಪುರಂನ ಅರಣ್ಯ ಭವನದಲ್ಲಿ ವಾಸ್ತವ್ಯವನ್ನು ನೋಡ್ತವೆ. ಅದಾದ ಬಳಿಕ ಅಂದರೆ ನಾಳಿದ್ದು 28ನೇ ತಾರೀಕಿನಂದು ಬೆಳಗ್ಗೆ 8 ಗಂಟೆಗೆ ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಸ್ವಾಗತವನ್ನು ಅರಮನೆ ಆಡಳಿತ ಮಂಡಳಿಯ ವತಿಯಿಂದ ಕೊಡುವಂಥದ್ದು. ನೀವು ನೋಡ್ತಾ ಇರುವಂಥ ದೃಶ್ಯಾವಳಿ ಏನಿದೆ, ಏಕಲವ್ಯ, ಕಾವೇರಿ ಸೇರಿದಂತೆ 9 ಆನೆಗಳು ಮೊದಲ ಟೀಮ್ನಲ್ಲಿ ಮೈಸೂರನ್ನು ಪ್ರವೇಶವನ್ನು ಮಾಡಲಿರುವಂಥದ್ದು. ಆ ಮೂಲಕ 2026ನೇ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ವಿದ್ಯುಕ್ತ ಚಾಲನೆ ಇವತ್ತಿನಿಂದ ಸಿಕ್ಕಂಗಾಗಿದೆ. ಹೀಗಾಗಿ ಮೊದಲನೆಯ ಹಂತದಲ್ಲಿ 9 ಆನೆಗಳ ತಂಡ ಮೈಸೂರನ್ನು ಪ್ರವೇಶ ಮಾಡಲಿರುವಂಥದ್ದು. ಕುಮ್ಕಿ ಆನೆಯಾಗಿ ಈಗ ಕಾವೇರಿಯನ್ನು ನೀವೀಗ ನೋಡ್ತಾ ಇದ್ದೀರಾ. ಆ ಮೂಲಕವಾಗಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಮೊದಲನೇ ಹಂತದಲ್ಲಿ 9 ಆನೆಗಳ ತಂಡ ಸಾಂಸ್ಕೃತಿಕ ನಗರಿ ಮೈಸೂರನ್ನು ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ, ಕಾವೇರಿ ಆನೆಗಳು ಮೈಸೂರನ್ನು ಪ್ರವೇಶ ಮಾಡಲಿರುವಂಥದ್ದು. ಮತ್ತೊಂದು ಕಡೆ ಏನು ವಿಶ್ವವಿಖ್ಯಾತ ನಾಡಹಬ್ಬ ದಸರಾದಲ್ಲಿ 750 kg ತೂಕದ ಚಿನ್ನದ ಅಂಬಾರಿಯನ್ನು ಸತತ 6ನೇ ಬಾರಿ ಹೊತ್ತು ಸಾಧನೆಗೈದಿದ್ದಂತಹ ಅರಮನೆಯ ಮೈಸೂರಿನ ಅರಣ್ಯ ಇಲಾಖೆಯ ಕಳಸಪ್ರಾಯವಾಗಿದ್ದಂತಹ ಅಭಿಮನ್ಯು ಆನೆಯನ್ನು ನೀವೀಗ ಏನು ನೋಡ್ತಾ ಇದ್ದೀರಾ. ಬಹಳ ಮುಖ್ಯವಾಗಿ ಅಭಿಮನ್ಯುಗೆ ಇವತ್ತು ಅರಣ್ಯ ಇಲಾಖೆಯ ವತಿಯಿಂದ ಆನೆಗಳು ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕವಾಗಿ ವಿದಾಯವನ್ನು ಹೇಳಿರುವಂಥದ್ದು. ಅಂದರೆ ದಸರಾ ಗಜಪಡೆಯ ಕ್ಯಾಪ್ಟನ್ ಆಗಿದ್ದಂತಹ ಅಭಿಮನ್ಯುಗೆ 60 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದಸರಾ ಕ್ಯಾಪ್ಟನ್ ಆಗಿದ್ದಂತಹ ಅಭಿಮನ್ಯುಗೆ ಇವತ್ತು ಅರಣ್ಯ ಇಲಾಖೆಯಿಂದ ಪುಷ್ಪಾರ್ಚನೆಯನ್ನು ಏನು ಗೌರವ ನಮನವನ್ನು ಸಲ್ಲಿಸಲಾಯಿತು. ಅದಾದ ಬಳಿಕ ಅಭಿಮನ್ಯು ವಾಪಸ್ ತನ್ನ ಸ್ವಸ್ಥಾನದತ್ತ ತೆರಳ್ತಾ ಇದೆ. ಜೊತೆಗೆ ಮತ್ತೊಂದು ಕಡೆ ಅಭಿಮನ್ಯು ಈ ಬಾರಿ ನಿಶಾನೆ ಆನೆ ಆಗುತ್ತಾ ಅನ್ನೋದ್ರ ಬಗ್ಗೆ ಈಗ ಅರಣ್ಯ ಇಲಾಖೆ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ. ಜೊತೆಗೆ ಈ ಬಾರಿಯ ದಸರಾದಲ್ಲಿ ಕ್ಯಾಪ್ಟನ್ ಪಟ್ಟ ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಧನಂಜಯ ಇರ್ಬೋದು, ಪ್ರಶಾಂತ ಇರ್ಬೋದು, ಏಕಲವ್ಯ ಇರ್ಬೋದು, ಮಹೇಂದ್ರ ಇರ್ಬೋದು, ಈ 4 ಆನೆಗಳಲ್ಲಿ ಯಾವ ಆನೆಯನ್ನು ಅರಣ್ಯ ಇಲಾಖೆ ಸೆಲೆಕ್ಟ್ ಮಾಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಹೀಗಾಗಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆ ಕಾಡಿನಿಂದ ನಾಡಿನತ್ತ ದಸರಾ ಗಜಪಡೆ ಹೆಜ್ಜೆ ಆಗ್ತಾ ಇದ್ದಾವೆ. ಹೀಗಾಗಿ ಮೈಸೂರು ಜಿಲ್ಲಾಡಳಿತ ಅರಣ್ಯ ಇಲಾಖೆಯ ವತಿಯಿಂದ ದಸರಾ ಗಜಪಡೆಗೆ ಮೊದಲನೇ ತಂಡದ 9 ಆನೆಗಳಿಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ಜಿಲ್ಲಾಡಳಿತದ ವತಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.